ಹೊಲದಲ್ಲಿ ಪಕ್ಷಿಗಳ ಅಡುಗೆ. ಟುನಿಗುಬ್ಬಚ್ಚಿ, ಚಿಚುಕಾಗೆ ಹಾಗೂ ಚೋಟೆಗಿಳಿ 3 ಪಕ್ಷಿಗಳು ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಮನೆ ಹೊರಗಡೆ ಇರುವ ಆಲದ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಯಾವಾಗ್ಲೂ ತರ ಅವ್ರ ಆ ದಿನ ಮಾಡಿದ ಕೆಲಸ, ಮಕ್ಕಳ ತುಂಟತನ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಅಡಿಗೆ ಮನೇಲಿ ಅಡಿಗೆ ಮಾಡಕ್ಕೆ ಬರ್ತಾ ಬರ್ತಾ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ಆ 4 ಗೋಡೆಗಳ ಮಧ್ಯದಲ್ಲಿ ಇದ್ದು ಅಡಿಗೆ ಮಾಡೋದು ಒಂಥರ ಕಷ್ಟ ಆಗ್ತಿದೆ. ನನ್ನ ಪರಿಸ್ಥಿತಿ ಕೂಡ ಅದೇನೆ. ಅದ್ರಲ್ಲೂ ನನ್ನ ಮಗ ಚಿನ್ನುಗೆ ದಿನ ಏನಾದ್ರೂ ಒಂದು ಹೊಸ ವೆರೈಟಿ ಮಾಡಿ ಕೊಡ್ಲೇಬೇಕು. ಅದನ್ನ ಮಾಡೋಷ್ಟರಲ್ಲಿ ನನ್ನ ಪ್ರಾಣನೇ ಹೋಗ್ತಾ ಇದೆ. ಎಲ್ಲಾದ್ರೂ ಈ ಅಡಿಗೆ ಮನೆನ ಬಿಟ್ಬಿಟ್ಟು ಪ್ರಶಾಂತವಾಗಿ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಪಕ್ಕದಲ್ಲಿರುವ ಸಂತೆಗೆ ಹೋಗಿ ಸಾಮಾನುಗಳನ್ನ ತಗೊಂಡ್ ಬರ್ತಾ ಇದ್ದ ಮಹಿಹದ್ದು ಅವರ ಹತ್ತಿರ ಬಂತು. ಏನು ಸ್ನೇಹಿತರೆ, ಎಲ್ರು ಏನ್ ಮಾತಾಡ್ತಾ ಇದ್ದೀರಾ? ಅಡಿಗೆ ಮಾಡೋದ್ರ ಬಗ್ಗೆ ಏನೋ ಮಾತಾಡ್ತಾ ಇದ್ದೀರಾ ಅಂತ ಅನಿಸ್ತಿದೆ. ಇವತ್ತು ನಾನು ಸಂತೆಗೆ ಹೋದ ಜಾಗದಲ್ಲಿ ಒಂದು ವ್ಯತ್ಯಾಸವಾದ ವಿಷಯನ ನೋಡಿದೆ. ಅದೇನಂದ್ರೆ ಅಲ್ಲಿರೋರು ಎಲ್ರು ಮನೆ ಹೊರಗಡೆ ಒಲೆ ಇಟ್ಕೊಂಡು ಅಲ್ಲಿ ಅಡಿಗೆ ಮಾಡಿ ಅದನ್ನ ಮಾರ್ತಾ ಇದ್ರು. ಎಲ್ರು ಅದನ್ನ ತಗೊಂಡು ತಿಂತಿದ್ರು ಗೊತ್ತಾ? ಹಾಗಂತ ಹೇಳಿದಾಗ ಪಕ್ಷಿಗಳೆಲ್ರು ತುಂಬಾನೇ ಆಶ್ಚರ್ಯದಿಂದ, ಏನು ಮನೆ ಹೊರಗಡೆನಾ? ಹೊರಗಡೆ ಕೂತ್ಕೊಂಡು ಅಡಿಗೆ ಮಾಡೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಲ್ವಾ? ಅದನ್ನು ಹೊಲದಲ್ಲಿ ಕೂತ್ಕೊಂಡು ಹೊಲದಲ್ಲಿ ಬೆಳೆದಿರುವ ತಾಜಾ ತರಕಾರಿಗಳಿಂದ ಅಡಿಗೆ ಮಾಡಿದ್ರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಟೋನಿ. ಈ ಐಡಿಯಾ ಚೆನ್ನಾಗಿದೆ. ಯಾವಾಗ್ಲೂ ಮನೆಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡೋದ್ಕಿಂತ ಈ ರೀತಿ ಹೊಲದಲ್ಲಿ ಕೂತ್ಕೊಂಡು ಅಡಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹಾಗಂತ ದೊಡ್ಡವರು ಮಾತಾಡ್ತಾ ಇದ್ದಿದ್ದೆಲ್ಲಾನು ಪಕ್ಕದಲ್ಲಿ ಆಟಾಡ್ತಾ ಇದ್ದ ಮಕ್ಕಳ ಕಿವಿಯಲ್ಲಿ ಬಿತ್ತು. ಹೊಲದಲ್ಲಿ ಅಡುಗೆ ಆಹಾರ ಅಂತ ಶಬ್ದ ಕೇಳಿದ ತಕ್ಷಣ ಮಕ್ಕಳು ಆಟಾಡೋದನ್ನ ನಿಲ್ಲಿಸಿ ತಕ್ಷಣ ಅವರ ತಾಯಿಯಂದಿರ ಹತ್ತಿರ ಬಂದ್ರು. ಏನೋ ಹೊಲದಲ್ಲಿ ಅಡುಗೆನಾ? ಹಾಗಾದ್ರೆ ಒಲೆ ಕತ್ಸಕ್ಕೆ ನಾನು ಹೋಗಿ ಸೌದೆ ತಗೊಂಡ್ ಬರ್ತೀನಿ. ನಾನು ಹೊಲದಲ್ಲಿ ಬೆಳೆದಿರೋ ತಾಜಾ ತರಕಾರಿಗಳನ್ನ ತಗೊಂಡ್ ಬರ್ತೀನಿ. ಅದ್ರಲ್ಲೂ ಬದನೆಕಾಯಿ ತಗೊಂಡ್ ಬಂದು ಅಡಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನ್ ಕೂಡ ಅಲ್ಲಿರುವ ಕಬ್ಬನ್ನ ತಗೊಂಡ್ ಬರ್ತೀನಿ. ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನಾವು ಕಬ್ಬಿನ ರಸ ಮಾಡಿ ಕುಡಿಯೋಣ. ಮಕ್ಕಳ ಆಸಕ್ತಿನ ನೋಡಿ ದೊಡ್ಡವರಿಗೆ ಕೂಡ ಆಸಕ್ತಿ ತುಂಬಾನೇ ಹೆಚ್ಚಾಯಿತು. ಯೋಚನೆ ತುಂಬಾ ಚೆನ್ನಾಗಿದೆ. ಆದ್ರೆ ಇದನ್ನ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ರೆ ನಾವು ಎಲ್ಲರ ಮಧ್ಯದಲ್ಲಿ ಒಂದು ಅಡಿಗೆ ಸ್ಪರ್ಧೆನ ಇಟ್ಕೊಳ್ಳೋಣವಾ? ಅಡಿಗೆ ಸ್ಪರ್ಧೆನಾ? ಹಾಗಂತ ಎಲ್ಲ ಪಕ್ಷಿಗಳು ಕೇಳಿದ್ರು. ಎಲ್ರೂ ಗುಂಪು ಗುಂಪಾಗಿ ಬದಲಾಗಿ ಒಂದು ಗುಂಪಿನಲ್ಲಿ ತಾಯಿ ಮಕ್ಕಳು ಇರೋ ತರ ಇರಬೇಕು. ಯಾರು ಮಾಡಿರೋ ಆಹಾರ ತುಂಬಾ ಚೆನ್ನಾಗಿದೆಯೋ ಅವರೇ ಈ ಸ್ಪರ್ಧೆಯಲ್ಲಿ ಗೆದ್ದ ಹಾಗೆ. ಹಾಗಂತ ಮಹಿಹದ್ದು ಹೇಳಿದ್ದಕ್ಕೆ ಎಲ್ರೂ ಸರಿ ಅಂತ ಹೇಳಿದ್ರು. ಗುಂಪು ಗುಂಪಾಗಿ ಬದಲಾದ್ರು. ಮೊದಲನೇ ಟೀಮ್ ಟುನಿ ಹಾಗೂ ಬುಜ್ಜಿ, ಸಾಂಪ್ರದಾಯ ರುಚಿಗಳು. 2ನೇ ಟೀಮ್ ಚಿಚುಕಾಗೆ, ಚಿನ್ನುಕಾಗೆ. 3ನೇ ಟೀಮ್ ಚೋಟಿಗಿಳಿ, ಬನ್ನಗಿಳಿ. ಅವ್ರು ಮಾಡ್ಬೇಕಾಗಿದ್ದು ಸ್ವೀಟ್. ಇವಾಗ ಈ ಸ್ಪರ್ಧೆಗೆ ಯಾರನ್ನ ಜಡ್ಜಸ್ ಆಗಿ ಇಡೋದು ಅನ್ನುವ ಒಂದು ಮಾತು ಬಂದಾಗ ಲೂಸಿ ಮಹಿ ಇಬ್ರು ಜಡ್ಜಸ್ ಆಗಿರ್ಲಿ. ಲೂಸಿಗೆ ಸಾಂಪ್ರದಾಯ ಅಡಿಗೆ ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತು, ಮಹಿಗೆ ಆಧುನಿಕ ಅಡಿಗೆ ಹೇಗಿರುತ್ತೆ ಅಂತ ಗೊತ್ತು. ಅವರು ಯಾರನ್ನ ವಿನ್ನರ್ ಅಂತ ಹೇಳ್ತಾರೋ ಅವರೇ ಗೆದ್ದ ಹಾಗೆ. ಹಾಗಂತ ಹೇಳಿದಾಗ ಅವರಿಬ್ರು ಸರಿ ಅಂತ ಒಪ್ಕೊಂಡ್ರು. ಆವಾಗ ಲೂಸಿ ಪಾರಿವಾಳ ನಗುತ್ತಾ, ಇದಕ್ಕೆ ನಾನು ಒಪ್ಕೊಳ್ತೀನಿ. ಆದ್ರೆ ರುಚಿ ಚೆನ್ನಾಗಿಲ್ಲ ಅಂದ್ರೆ ನಾನು ಹಾಗೇನೆ ಹೇಳ್ಬಿಡ್ತೀನಿ ಹಾಗಂತ ಹೇಳಿದ್ಲು. ನಾನ್ ಕೂಡ ರುಚಿ ಮಾತ್ರ ಅಲ್ಲ, ನೀವು ಆಹಾರನ ಪ್ರೆಸೆಂಟೇಷನ್ ಮಾಡೋದು ಕೂಡ ತುಂಬಾ ಚೆನ್ನಾಗಿರ್ಬೇಕು ಹಾಗಂತ ಹೇಳಿತು ಮಹಿಹದ್ದು. ಪಕ್ಷಿಗಳು ಎಲ್ರು ಕೂಡ ಸರಿ ಅಂತ ಅನ್ಕೊಂಡು ಅಲ್ಲಿಂದ ಮನೆಗೆ ಹೋದ್ರು. ನಾಳೆ ಬೆಳಗ್ಗೆನೆ ಹೊಲದಲ್ಲಿ ಈ ಸ್ಪರ್ಧೆ ಅಂತ ನಿರ್ಧಾರ ಮಾಡ್ಕೊಂಡು ಎಲ್ರು ಕೂಡ ಅವ್ರವರ ಮನೆಗೆ ಹೋದ್ರು. ಆ ರಾತ್ರಿ ಯಾರು ಮನೆಯಲ್ಲಿ ಮಲಗಿ ನಿದ್ರೆ ಮಾಡ್ಲೇ ಇಲ್ಲ. ಎಲ್ರು ನಾಳೆ ನಡೆಯೋ ಸ್ಪರ್ಧೆಯ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಟುನಿಗುಬ್ಬಚ್ಚಿ ಮನೆಯಲ್ಲಿ, ಅಮ್ಮ ನಾವೇನ್ ಅಡಿಗೆ ಮಾಡೋದು? ನಾವೇ ಇದ್ರಲ್ಲಿ ಗೆಲ್ಬೇಕು. ಸರಿ ಬುಜ್ಜಿ, ನಮ್ಮ ಹೊಲದಲ್ಲಿ ಜೋಳ ಬೆಳೆದಿದೆ ಅಲ್ವಾ, ಅದ್ರಲ್ಲಿ ಜೋಳ ರೊಟ್ಟಿ ಮಾಡಿ ಅದಕ್ಕೆ ಹೆಂಚ್ಕೊಳ್ಳಕ್ಕೆ ನಮ್ಮ ಹೊಲದಲ್ಲಿ ಬೆಳೆದಿರುವ ಬದನೆಕಾಯಿಂದ ಒಂದು ಗೊಜ್ಜು ತಯಾರು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಓ ಅದಾ ಅಮ್ಮ, ಅಯ್ಯೋ ಜೋಳ ರೊಟ್ಟಿ ಬದನೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ. ಈ ಕಡೆ ಚಿಚುಕಾಗಿಯ ಮನೆಯಲ್ಲಿ, ಅಮ್ಮ ನಾವ್ ಏನ್ ಮಾಡಿದ್ರು ತುಂಬಾ ಖಾರ ಹಾಕಿ ಮಾಡ್ಬೇಕು. ಟೊನಿಯತ್ತೆ ಅಡಿಗೆ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ನಾವು ಖಾರ ಮಾಡಿ ಗೆಲ್ಬೇಕು. ಸರಿ ಕಣೋ, ಹಾಗಾದ್ರೆ ನಾನು ನಮ್ಮ ಹೊಲದಲ್ಲಿ ಬೆಳೆದಿರುವ ಹಸಿ ಮೆಣಸಿನಕಾಯಿ ಹಾಕಿ ಗೊಜ್ಜು ತಯಾರು ಮಾಡ್ತೀನಿ. ಅದಕ್ಕೆ ನಾವು ರಾಗಿ ಮುದ್ದೆನ ಮಾಡೋಣ. 2 ತಿನ್ನಕ್ಕೆ ಖಾರ ಖಾರ ಇರುತ್ತೆ, ಆವಾಗ ನಾವೇ ಇದ್ರಲ್ಲಿ ಗೆಲ್ಲೋದು. ರಾಗಿ ಮುದ್ದೆ ಮೆಣಸಿನಕಾಯಿ ಸಾರು ತುಂಬಾ ಚೆನ್ನಾಗಿರುತ್ತೆ ಅಮ್ಮ. ಈ ಕಡೆ ಚೋಟಿಗಿಳಿಯ ಮನೆಯಲ್ಲಿ, ಅಮ್ಮ ನಾವು ಖಾರ ಉಪ್ಪು ಏನು ಮಾಡೋದ್ ಬೇಡಮ್ಮ, ನಾವು ಮಾಡ್ಬೇಕಾಗಿದ್ದು ಸ್ವೀಟ್ ಅಲ್ವಾ? ಎಷ್ಟ್ ಚೆನ್ನಾಗಿರೋ ಸ್ವೀಟ್ ಮಾಡ್ಬೇಕಂದ್ರೆ ಎಲ್ರು ಖಾರ ತಿನ್ಬಿಟ್ಟು ಸ್ವೀಟ್ ಹುಡ್ಕೊಂಡು ಬರ್ಬೇಕಮ್ಮ.
ಸರಿ ಕಣೋ, ಹಾಗಾದ್ರೆ ನಾವು ಮಾಡ್ಬೇಕಾಗಿದ್ದು ಕಜ್ಜಾಯ. ಬಿಸಿ ಬಿಸಿ ಎಣ್ಣೆಯಲ್ಲಿ ಕಜ್ಜಾಯ ಹಾಕಿ ಹುರಿತಾ ಇರುವಾಗ ಅದ್ರ ವಾಸನೆಗೇನೆ ಎಲ್ರು ಕಜ್ಜಾಯ ಬೇಕು ಅಂತ ನಮ್ಮ ಹತ್ರ ಬರ್ತಾರೆ. ಇದು ಒಳ್ಳೆ ಐಡಿಯಾನಮ್ಮ. ಹಾಗಾದ್ರೆ ಕಜ್ಜಾಯ ಮಾಡಕ್ಕೆ ನಾನ್ ಕೂಡ ನಿನಗೆ ಸಹಾಯ ಮಾಡ್ತೀನಿ. ಹಾಗೆ ನಾಳೆ ಏನೇನ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಹಾಕೊಂಡು ಎಲ್ರು ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಗ್ಗೆ ಎಲ್ರು ಸ್ಪರ್ಧೆಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ರು ತುಂಬಾನು ಉತ್ಸಾಹದಿಂದ. ಅವಾಗ ಲೂಸಿ ಪಾರಿವಾಳ 3 ಗುಂಪು ಅಡಿಗೆ ಮಾಡಕ್ಕೆ ಮುಖ್ಯವಾಗಿ ಬೇಕಾಗಿರುವ ಒಲೆನ ತಯಾರು ಮಾಡಿ ಇಟ್ಟಿತ್ತು. ಮಕ್ಳೆಲ್ರು ಕೂಡ ಒಣಗೋಗಿರುವ ಸೌದೆ, ಬೆರಣಿ ಎಲ್ಲಾನ ತಗೊಂಡ್ ಬಂದು ಒಲೆಯ ಹತ್ತಿರ ಇಟ್ರು. ಹಾಗೆ ಸ್ಪರ್ಧೆನೂ ಶುರುವಾಯಿತು. ಎಲ್ರು ಅವ್ರವ್ರಿಗೋಸ್ಕರ ಕೊಟ್ಟ ಒಲೆಯ ಪಕ್ಕದಲ್ಲಿ ಅಡಿಗೆ ಮಾಡ್ತಾ ಇದ್ರು. ಬುಜ್ಜಿ, ನಮ್ಮ ಬದ್ನೆಕಾಯಿ ತೋಟದಿಂದ ಚಿಕ್ಕ ಚಿಕ್ಕ ಬದ್ನೆಕಾಯಿನ ತಗೊಂಡ್ ಬಾ, ದೊಡ್ಡ ದೊಡ್ಡದು ಬೇಡ, ಅದು ಅಷ್ಟ್ ಚೆನ್ನಾಗಿರಲ್ಲ. ಸರಿ ಅಮ್ಮ, ನಾನು ಹೋಗಿ ತಗೊಂಡ್ ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿ ಬದ್ನೆಕಾಯಿ ತೋಟಕ್ಕೆ ಹೋದ್ಲು. ಚಿನ್ನು, ಹೋಗಿ ಹಸಿಮೆಣಸು ತಗೊಂಡ್ಬಾರೋ, ನೋಡ್ಕೊಂಡು, ಅದು ಖಾರ ಜಾಸ್ತಿ ಇರುತ್ತೆ, ಅದನ್ನ ಮುಟ್ಟಿ ಕೈನ ಕಣ್ಣಿಗಿಟ್ಕೊಳ್ಬೇಡ, ಉರಿಯುತ್ತೆ. ಅರೆ ನಾನ್ ಚಿನ್ನಮ್ಮ, ನನ್ಗೇನೂ ಆಗಲ್ಲ. ಹಾಗಂತ ಹೇಳಿ ಹಸಿಮೆಣಸಿನಕಾಯಿ ಕೊಯ್ದು ಅವನ್ ಕೈಯನ್ನ ಕಣ್ಣಲ್ಲಿಟ್ಕೊಂಡು ಅಯ್ಯಯ್ಯೋ ಉರಿತಾ ಇದೆ ಅಂತ ಕಿರ್ಚಾಡ್ತಾ ಇದ್ದ ಚಿನ್ನು. ಬನ್ನು, ಆ ಬೆಲ್ಲನ ಮೆಲ್ಲಿ ಪುಡಿ ಪುಡಿ ಮಾಡು, ದೊಡ್ಡದಾಗಿದ್ರೆ ಅದು ಬೇಗ ಕರ್ಗಲ್ಲ. ಸರಿಯಮ್ಮ. ಹಾಗಂತ ಹೇಳಿ ಬನ್ನು ಆ ಬೆಲ್ಲನ ಪುಡಿ ಮಾಡ್ತಾ ಇದ್ದಾಗ ಒಂದ್ ಪೀಸ್ ತಗೊಂಡು ಬಾಯಲ್ಲಿ ಹಾಕಿ ಇದು ತುಂಬಾ ಸಿಹಿಯಾಗಿದೆ ಅಂತ ಹೇಳ್ದ. ಹಾಗೆ ಎಲ್ರೂ ಅಡಿಗೆ ಸ್ಪರ್ಧೆ ಶುರುವಾಯಿತು. ಅಡಿಗೆ ಮಾಡೋ ಮಧ್ಯದಲ್ಲಿ ಮಾತಾಡ್ತಾನೋ ಇದ್ರು. ಆವಾಗ ಚಿಚುಕಾಗಿ ಟುನಿನ ನೋಡಿ, ಏನ್ ಟುನಿ, ಇನ್ನು ಬದ್ನೆಕಾಯಿ ಕಟ್ ಮಾಡ್ತಾ ಇದ್ಯಾ? ನಾನು ಸಾರು ಒಲೆ ಮೇಲೇನೆ ಇಟ್ಬಿಟ್ಟಿದೀನಿ. ನಿಧಾನ ಮುಖ್ಯ. ಅಡಿಗೆ ಮಾಡುವಾಗ ರುಚಿ ಆವಾಗ್ಲೇ ಚೆನ್ನಾಗಿರೋದು, ಎಲ್ಲಾನು ಹಸಿ ಹಸಿಯಾಗಿ ಹಾಕಿದ್ರೆ ಚೆನ್ನಾಗಿರಲ್ಲ ಚಿಚು. ನೀವಿಬ್ರು ನಿಲ್ಲಿಸ್ತೀರಾ? ನಾನ್ ಮಾಡೋ ಈ ಕಜ್ಜಾಯ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗಂತ ಹೇಳಿದ್ಲು ಚೋಟು. ಜಡ್ಜಸ್ ಇಬ್ರು ಕೂಡ ಆವಾಗವಾಗ ಬಂದು 3 ಟೀಮಲ್ಲಿರೋರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರು. ವಾವ್ ಟೋನಿ, ನೀನ್ ಮಾಡಿರುವ ಈ ಜೋಳ ರೊಟ್ಟಿ ವಾಸನೆ ತುಂಬಾ ಚೆನ್ನಾಗಿದೆ. ಪ್ರೆಸೆಂಟೇಶನ್ ತುಂಬಾ ಮುಖ್ಯ. ಚಿಚು, ನೀನ್ ಮಾಡ್ತಾ ಇರುವ ಮೆಣಸಿನಕಾಯಿ ಗೊಜ್ಜು ಘಾಟು ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾವ್ದಕ್ಕೂ ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಲೂಸಿ, ಇದ್ರಲ್ಲಿ ಸ್ಪೆಷಲೇ ಈ ಖಾರ. ಖಾರ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಹಾಗಂತ ಹೇಳಿದ್ಲು ಚಿಚು. ಹಾಗೆ 3 ಜನನು ಅವ್ರ ಅಡಿಗೆನ ಮುಗಿಸೋದ್ರು. ಇವಾಗ ಟೇಸ್ಟ್ ಮಾಡಿ ತೀರ್ಪು ಹೇಳ್ಬೇಕಾಗಿರುವ ಸಮಯ. ಆದ್ರಿಂದ ಪಕ್ಷಿಗಳು ಎಲ್ರು ಕೂಡ ಅವ್ರು ಏನೇನ್ ಮಾಡಿದ್ರು ಎಲ್ಲಾನು ಬಾಳೆ ಎಲೆಯಲ್ಲಿ ಇಟ್ಟು ಅದನ್ನ ಜಡ್ಜಸ್ ಮುಂದ್ಗಡೆ ತಗೊಂಡ್ ಬಂದು ಇಟ್ರು. ಇವಾಗ ಫಸ್ಟ್ ಟೀಮಲ್ಲಿರುವ ಟುನಿ ಹಾಗೂ ಬುಜ್ಜಿ ಮಾಡಿದ ಅಡಿಗೆ ಜೋಳ ರೊಟ್ಟಿ ಹಾಗೂ ಬದ್ನೆಕಾಯಿ ಗೊಜ್ಜು. ಟುನಿ, ಜೋಳ ರೊಟ್ಟಿ ತುಂಬಾ ಸಾಫ್ಟ್ ಆಗಿದೆ. ಬದ್ನೆಕಾಯಿ ಗೊಜ್ಜು ಅಂತೂ ಕಾಂಬಿನೇಷನ್ ಪಕ್ಕ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದೀಯಾ. ಹೌದೌದು, ಟುನಿ ಮಾಡಿರೋದನ್ನ ನೋಡಿದ್ರೆ ನನ್ ತಾಯಿನೇ ಮಾಡೋ ಹಾಗೆ ನನಗೆ ಅನಿಸ್ತಾ ಇದೆ. ಟೇಸ್ಟ್ ಪರ್ಫೆಕ್ಟ್ ಆಗಿದೆ. ಇವಾಗ 2ನೇ ಟೀಮ್ ಚಿನ್ನು ಹಾಗೂ ಚಿಚು ಮಾಡಿರುವ ಮುದ್ದೆ ಹಾಗೂ ಮೆಣಸಿನಕಾಯಿ ಗೊಜ್ಜು. ಮಹಿ ಅದು ತಿನ್ನೋಡಿ, ಹಬ್ಬಾ, ಖಾರ ಖಾರ, ನನ್ನ ನಾಲಿಗೆ ಉರಿತಾ ಇದೆ. ಹಾಗಂತ ಕುಡಿಯಕ್ಕೆ ನೀರ್ ಹುಡುಕ್ತಾ ಇತ್ತು. ಚಿಚು, ನೀನ್ ಮಾಡಿರೋ ಮೆಣಸಿನಕಾಯಿ ಗೊಜ್ಜು ಖಾರನೇ, ಆದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ರಾಗಿ ಮುದ್ದೆಗೆ ಇದು ಪರ್ಫೆಕ್ಟ್ ಆದ ಸೈಡ್ ಡಿಶ್. ಇವಾಗ 3ನೇ ಟೀಮಲ್ಲಿದ್ದ ಚೋಟು ಹಾಗೂ ಬನ್ನು ಮಾಡಿದ ಸ್ವೀಟ್ ಕಜ್ಜಾಯ. ಅದನ್ನ ತಿನ್ನೋಡಿ, ಆಹಾ, ಇದನ್ನ ಬಾಯಿಲಿಟ್ಟ ತಕ್ಷಣ ಹಾಗೇನೆ ಕರಗಿ ಹೋಗ್ತಾ ಇದೆ ಒಳಗಡೆ. ನಿಜವಾಗ್ಲೂ ಈ ಕಜ್ಜಾಯದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಹೌದು ಚೋಟು, ನಿಜವಾಗ್ಲೂ ಪಾಕ ಸರಿಯಾಗಿ ಮಾಡಿದೀಯಾ, ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ. ಹಾಗೆ ಎಲ್ರನ್ನ ಅವರು ಹೊಗಳ್ತಾನೆ ಇದ್ರು. ಇವಾಗ ತೀರ್ಪು ಹೇಳ್ಬೇಕಾಗಿರುವ ಸಮಯ. ಪಕ್ಷಿಗಳು ಎಲ್ರೂ ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ರು. ನೀವು 3 ಜನನೂ ಅದ್ಭುತವಾದ ಅಡಿಗೆನ ಮಾಡಿದೀರಾ. ಎಲ್ರೂ ಮಾಡಿರೋ ಅಡಿಗೆ ಕೂಡ ತುಂಬಾನೇ ಚೆನ್ನಾಗಿದೆ. ಹೌದು, ಟುನಿ ಮಾಡಿರುವ ಜೋಳ ರೊಟ್ಟಿ, ಆ ಬದ್ನೆಕಾಯಿ ಗೊಜ್ಜು ತಾಯಿಯ ಪ್ರೀತಿನ ತೋರಿಸ್ತಾ ಇದೆ. ಚಿಚು ಮಾಡಿರುವ ರಾಗಿ ಮುದ್ದೆ ಮೆಣಸಿನಕಾಯಿ ಗೊಜ್ಜು ತುಂಬಾ ಧೈರ್ಯ ತೋರಿಸ್ತಿದೆ. ಚೋಟು ಮಾಡಿದ ಆ ಸ್ವೀಟ್ ಅಂತೂ ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿತ್ತು. ಅದಕ್ಕೆ ಈ ಸ್ಪರ್ಧೆಯಲ್ಲಿ ಗೆದ್ದವರು ಇವರೇ ಅಂತ ನಮ್ಮಿಂದ ಹೇಳಕ್ಕಾಗಲ್ಲ. ಈ ಸ್ಪರ್ಧೆಯಲ್ಲಿ ನೀವು 3 ಜನನೂ ಗೆದ್ದಿದ್ದೀರಾ. ಯಾಕಂದ್ರೆ ನೀವು ಮಾಡಿರುವ ಅಡಿಗೆ ನಿಜವಾಗ್ಲೂ ತುಂಬಾನು ಚೆನ್ನಾಗಿತ್ತು ಅಲ್ವಾ? ಆ ತೀರ್ಪಿಗೆ ಎಲ್ಲ ಪಕ್ಷಿಗಳು ಕೂಡ ಕೈ ಚಪ್ಪಾಳೆ ತಟ್ಟಿ ಸಂತೋಷಪಟ್ರು. ಮಕ್ಕಳು ಕೂಡ ಅದನ್ನು ಕೇಳಿ ಸಂತೋಷಪಟ್ರು. ಆಮೇಲೆ ಅವರು ಎಲ್ರು ಕೂಡ ಆ ಹೊಲದ ಹತ್ತಿರದಲ್ಲೇ ಚಾಪೆ ಹಾಕೊಂಡು ಒಬ್ರು ಮಾಡಿದನ ಇನ್ನೊಬ್ರು ತಿನ್ಕೊಂಡು ಒಬ್ರನ್ನೊಬ್ರು ಹೊಗಳ್ತಾ ಇದ್ರು. ಚೋಟು ಅತ್ತೆ, ನೀವ್ ಮಾಡಿರುವ ಕಜ್ಜಾಯ ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ಮಾಡಿದ ಮುದ್ದೆ ತಿಂದ್ಮೇಲೆ ಈ ಕಜ್ಜಾಯ ತಿಂದ್ರೆ ತುಂಬಾ ಚೆನ್ನಾಗಿದೆ. ಚಿಚು ಅತ್ತೆ, ನೀವ್ ಮಾಡಿರೋ ಸಾರು ಖಾರನೇ, ಆದ್ರೆ ಮುದ್ದೆಗೆ ಖಾರ ತುಂಬಾ ಚೆನ್ನಾಗಿದೆ.
ಹೌದು ಟುನಿ ಅತ್ತೆ, ನೀವು ಮಾಡಿರುವ ಈ ಜೋಳ ರೊಟ್ಟಿ ನಂಗೆ ಇಷ್ಟ ಆಯಿತು. ಹಾಗಂತ ಒಬ್ರನ್ನೊಬ್ರು ಮೆಚ್ಕೊಂಡು ಎಲ್ಲಾನು ತಿಂದು ನೋಡ್ತಾ ಇದ್ರು. ಅದೆಲ್ಲಾನು ಮಕ್ಳಿಗಂತೂ ತುಂಬಾನೇ ಇಷ್ಟ ಆಯಿತು. ಮಕ್ಕಳು ತಿಂದಾದ್ಮೇಲೆ ದೊಡ್ಡವರು ಕೂಡ ಎಲ್ಲಾನು ತಿಂದು ಒಬ್ರನ್ನ ಒಬ್ರು ಮೆಚ್ಕೊಳ್ತಾ ಇದ್ರು. ಹಾಗೆ ಆ ದಿನ ಹೊಲದಲ್ಲಿ ಮಾಡಿದ ಆ ಅಡಿಗೆ ಸ್ಪರ್ಧೆ ಅವರ ಎಲ್ಲರ ಮಧ್ಯದಲ್ಲಿದ್ದ ಬಂಧನ ಇನ್ನು ಬಲಪಡಿಸ್ತಾ ಇತ್ತು. ಇದೇ ರೀತಿ ಆವಾಗವಾಗ ಹೊಲದತ್ರ ಅಡಿಗೆ ಮಾಡೋಣ ಅಂತ ಎಲ್ರೂ ನಿರ್ಧಾರ ಮಾಡಿದ್ರು. ಆ ಊರಿನಲ್ಲಿದ್ದ ಚಿಚುಕಾಗೆ ಕಪ್ಪಾಗಿದ್ಲು. ಆದ್ರಿಂದ ಊರಿನವರಿಗೆ ಯಾರಿಗೂ ಅವಳನ್ನು ನೋಡಿದ್ರೆ ಇಷ್ಟ ಇಲ್ಲ. ಅವಳ ಮನಸ್ಸು ಚಿನ್ನ ಆದ್ರೂ ಕೂಡ ಹೊರಗಡೆ ಕಾಣಿಸ್ತಾ ಇರುವ ಬಣ್ಣಕ್ಕೆ ಎಲ್ಲರೂ ಮುಖ್ಯತ್ವ ಕೊಡ್ತಿದ್ರು. ಆದ್ರೆ ಚಿಚು ಅದನ್ನ ಕಿವಿಗೆ ಹಾಕೊಳ್ತಾನೆ ಇರ್ಲಿಲ್ಲ. ಅವಳು ಆ ಊರಿನಲ್ಲಿರುವ ಒಂದು ದೇವಸ್ಥಾನದ ಹೊರಗಡೆ ಹೂಗಳನ್ನು ಹಾಗೇನೆ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡು ಅವಳ ಜೀವನಾನ ಬಾಳ್ತಾ ಇದ್ಲು. ಅದೇ ಊರಿನಲ್ಲಿ ಲೂಸಿ ಪಾರಿವಾಳ ಹಾಗೂ ಚೋಟುಗಿಳಿ ಇಬ್ರು ಇದ್ರು. ಅವರು ತುಂಬಾ ದೊಡ್ಡ ಶ್ರೀಮಂತರಾಗಿದ್ರು. ಅವ್ರ ಹತ್ರ ಇರುವ ಆಸ್ತಿ ಐಶ್ವರ್ಯ ಅಂದನ ನೋಡಿ ಅವರಿಬ್ರು ತುಂಬಾನೇ ಗರ್ವದಿಂದ ಇದ್ರು. ಅವ್ರ ಹತ್ರ ಹಣ ಇದೆ ಅನ್ನೋದನ್ನ ಎಲ್ಲರ ಹತ್ರನೂ ತೋರಿಸ್ತಾ ಇದ್ರು. ಆದ್ರೆ ತುನಿಗುಬ್ಬಚ್ಚಿ ಅವ್ರಿಗೆ ಬೇರೆ ತರ ಇದ್ಲು. ಅವಳ ಹತ್ರ ದೊಡ್ಡದಾಗಿ ಆಸ್ತಿ ಹಣ ಇಲ್ಲ ಅಂದ್ರೂ ಕೂಡ ಅವಳ ಮನಸ್ಸು ತುಂಬಾನೇ ದೊಡ್ಡದು. ಎಲ್ಲರನ್ನೂ ಯಾವಾಗ್ಲೂ ಒಂದೇ ತರ ಸಮಾನವಾಗಿ ನೋಡ್ತಿದ್ಲು. ಒಂದಿನ ಬೆಳಗ್ಗೆ ಚಿಚುಕಾಗೆ ದೇವಸ್ಥಾನದ ಹೊರಗಡೆ ಕೂತ್ಕೊಂಡು ತೆಂಗಿನಕಾಯಿಯನ್ನ ಕ್ಲೀನ್ ಮಾಡ್ಕೊಂಡು ಹಾಗೇನೆ ಹೂಮಾಲೆನ ಕಟ್ತಾ ಇದ್ಲು. ಆ ಸಮಯದಲ್ಲಿ ಟುನಿಗುಬ್ಬಚ್ಚಿ ಅವಳ ಮಗಳು ಬುಜ್ಜಿ ಜೊತೆ ದೇವಸ್ಥಾನಕ್ಕೆ ಬಂದ್ಲು. ಟುನಿ ಚಿಚು ಹತ್ರ, ಏನ್ ಚಿಚು, ವ್ಯಾಪಾರ ಹೇಗ್ ನಡೀತಾ ಇದೆ? ಹೂವೆಲ್ಲ ನೋಡಿದ್ರೆ ತಾಜಾವಾಗಿರೋ ಥರ ಇದೆ. ಆವಾಗ ಚಿಚುಕಾಗೆ ಸಂತೋಷದಿಂದ, ನಿಂತರ ಒಳ್ಳೆ ಮನಸ್ಸಿನಲ್ಲಿರುವವರು ಬಂದು ಹೂ ತಗೊಂಡ್ರೆ ನನ್ನ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯುತ್ತೆ ಟುನಿ. ಇವತ್ತು ಬೆಳಗ್ಗೆನೆ ಹೋಗಿ ತೋಟದಿಂದ ಈ ಹೂವೆಲ್ಲ ತಗೊಂಡು ಬಂದೆ. ತುಂಬ ಚೆನ್ನಾಗಿದೆ. ನಿನಗೆ ಯಾವ ಹೂ ಬೇಕೋ? ನನಗೆ ಸ್ವಲ್ಪ ಮಲ್ಲಿಗೆ ಹೂ ಕೊಡು. ಹಾಗೆಯೇ ದೇವರಿಗೆ ಒಂದು ಗುಲಾಬಿ ಹಾರನ್ನು ಕೊಟ್ಬಿಡು. ಬುಜ್ಜಿ, ನೀನು ಒಳಗಡೆ ಹೋಗಿ ಪ್ರದಕ್ಷಿಣೆ ಮಾಡ್ತಾ ಇರೋ. ಬುಜ್ಜಿ ದೇವಸ್ಥಾನದ ಒಳಗಡೆ ಹೋದ್ಲು. ಚಿಚುಕಾಗೆ ಹಾಗೂ ಟುನಿಗುಬ್ಬಚ್ಚಿ ಮಾತಾಡ್ತಾ ಇದ್ರು. ಆವಾಗ್ಲೇ ದೇವಸ್ಥಾನದ ಮುಂದ್ಗಡೆ ಒಂದು ದೊಡ್ಡ ಕಾರ್ ಬಂತು ನಿಂತ್ಕೊಳ್ತು. ಆ ಕಾರಿಂದ ಚೋಟಿಗಿಳಿ ಹಾಗೂ ಲೂಸಿ ಪಾರಿವಾಳ ಇಬ್ರು ಕೂಡ ಹೊರಗಡೆ ಇಳಿದ್ರು. ಬಂದ್ರ ಇವರು? ಸರಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಹಾಗಂತ ಹೇಳಿ ಟುನಿ ಒಳಗಡೆ ಹೋದ್ಲು. ಲೂಸಿ ಹಾಗೂ ಚೋಟಿ ಇಬ್ರು ಕಾರಿಂದ ಇಳಿದು ಏನೋ ಬರ್ಬಾರ್ದೇ ಇರುವ ಜಾಗಕ್ಕೆ ಬಂದ ಹಾಗೆ ಮುಖಾನ ಒಂಥರ ಇಟ್ಕೊಂಡಿದ್ರು. ಹೀಗಿರುವಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಒಳಗಡೆ ಹೋಗಿ ಪೂಜೆ ಎಲ್ಲಾನು ಮುಗಿಸ್ಕೊಂಡು ಆಮೇಲೆ ಟುನಿ ಲೂಸಿ ಹಾಗೂ ಚೋಟು ಹತ್ರ ಬಂದ್ಲು. ಅರೇ ಲೂಸಿ, ಚೋಟು, ಇಬ್ರು ಒಳಗಡೆ ಬರ್ದು ಏನ್ ಮಾಡ್ತಿದ್ದೀರಾ? ಏನಿಲ್ಲ ಟುನಿ, ಹೂ ತಗೊಳ್ಬೇಕು. ಅದಕ್ಕೆ ಇಲ್ಲೆಲ್ಲಾದ್ರೂ ಒಳ್ಳೆ ಹೂ ಅಂಗಡಿ ಇದೆಯಾ ಅಂತ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಅರೆ, ನೋಡ್ತಾ ಇದ್ದೀರಾ? ಇಲ್ಲೇ ಚಿಚು ಹೂ ಅಂಗಡಿ ಇದೆ ತಾನೇ? ಅವಳ ಹತ್ರ ಹೂಗಳೆಲ್ಲ ತುಂಬಾ ಚೆನ್ನಾಗಿದೆ, ಅಲ್ಲಿನೇ ಹೋಗಿ ತಗೊಳ್ಳಿ. ಅದನ್ನ ಕೇಳಿ ಚೋಟಿಗಿಳಿ ಜೋರಾಗಿ ನಗುತ್ತಾ, ಏನ್ ಟುನಿ, ಏನ್ ಹೇಳ್ತಾ ಇದೀಯಾ? ನಾವು ಇವಳತ್ರ ಹೋಗಿ ಹೂ ತಗೊಳ್ಬೇಕಾ? ನಾವು ನೋಡಕ್ಕೆ ಹೇಗಿದ್ದೀವಿ? ನಮ್ ಸ್ಟೇಟಸ್ ಏನೋ ಅವಳ ಸ್ಟೇಟಸ್ ಏನೋ. ನೋಡು ಎಷ್ಟು ಕಪ್ಪಾಗಿದ್ದಾಳೆ ಅಂತ. ಅವಳತ್ರ ನಾವು ಹೂ ತಗೊಂಡು ದೇವಸ್ಥಾನ ಒಳಗಡೆ ತಗೊಂಡು ಹೋದ್ರೆ ಆಮೇಲೆ ನೋಡೋರು ನಮ್ಮನ್ನ ಏನ್ ಹೇಳ್ತಾರೆ ಹೇಳೋ? ಹೌದು ಟುನಿ, ಅಂತವ್ರ ನೆರಳು ಕೂಡ ನಮ್ಮ ಮೇಲೆ ಬೀಳಲೇಬಾರ್ದು. ನೀನು ತುಂಬಾ ಒಳ್ಳೆಯವಳು, ಎಲ್ಲರನ್ನ ಒಂದೇ ತರ ನೋಡ್ತೀಯ. ಆದ್ರೆ ನಮ್ಮಿಂದ ಆ ರೀತಿ ನೋಡಕ್ಕಾಗಲ್ಲ. ಅವಳನ್ನ ನೋಡಿದ್ರೇನೆ ಏನೋ ಅಪಶಕುನ ತರಾನೇ ಇದೆ. ಅವರು ಹೇಳಿದ ಮಾತುಗಳು ಚಿಚು ಮನಸ್ಸಿನಲ್ಲಿ ಬಾಣದ ತರ ಚುಚ್ಕೊಳ್ತು. ಅವಳ ಕಣ್ಣಿಂದ ಕಣ್ಣೀರು ಬರ್ತಾ ಇತ್ತು. ಆದ್ರೂ ಅವಳಿಂದ ಆ ಕಷ್ಟನ ಹೊರಗಡೆ ತೋರ್ಸ್ಕೊಳಕ್ಕಾಗ್ಲಿಲ್ಲ. ಅವಳ ಪಾಡಿಗೆ ಅವಳು ಹೂ ಕಟ್ತಾ ಇದ್ಲು. ಚಿ, ಏನ್ ಮಾತಾಡ್ತಾ ಇದ್ದೀರಾ ನೀವಿಬ್ರು ಅನ್ನೋದು? ಒಬ್ರು ಬಣ್ಣನ ನೋಡಿ ಈ ರೀತಿ ಮಾತಾಡೋದು ತಪ್ಪಲ್ವಾ? ಅವಳ ಮನಸ್ಸು ಬಂಗಾರ, ಅದನ್ನ ಯಾವಾಗ ಅರ್ಥ ಮಾಡ್ಕೊಳ್ತೀರೋ ಏನೋ. ಟುನಿ ಹೇಳಿದ ಯಾವುದನ್ನು ಚೋಟುಲಿಸಿ ಕಿವಿಗೆ ಹಾಕೊಳ್ಳಿಲ್ಲ. ಸರಿ ಸರಿ, ನಮಗೆ ಹೂ ಬೇಕು, ಸ್ವಲ್ಪ ತಗೊಂಡ್ ಬಂದ್ ಕೊಡ್ತೀಯಾ? ನಾವದನ್ನ ಒಳಗಡೆ ತಗೊಂಡೋಗ್ತೀವಿ. ಟುನಿಗೆ ಅವ್ರ ಮೇಲೆ ಕೋಪ ಇದ್ರು ಕೂಡ ಬೇರೆ ದಾರಿ ಇಲ್ದೆ ಅವಳು ಪುನಃ ಚಿಚು ಹತ್ರ ಬಂದ್ಲು. ಚಿಚು, ಬೇಜಾರ್ ಮಾಡ್ಕೊಳ್ಬೇಡ, ಒಂದಿನ ಅವರೇ ನಿನ್ನ ಅರ್ಥ ಮಾಡ್ಕೊಳ್ತಾರೆ. ಇವಾಗ ಅವ್ರಿಗೆ ಸ್ವಲ್ಪ ಹೂ ಕೊಡು. ಹಾಗಂತ ಹೇಳಿದಾಗ ಚಿಚುಕಾಗಿನೂ ಸರಿ ಅಂತ ಕಣ್ಣೀರನ್ನ ಒರೆಸ್ಕೊಂಡು ಹೂ ಕೊಟ್ಲು. ಆ ಹೂಗಳನ್ನ ತಗೊಂಡು ಹೋಗಿ ಲೂಸಿ ಹಾಗೂ ಚೋಟು ಹತ್ರ ಟುನಿ ಕೊಟ್ಲು. ಆಮೇಲೆ ಆ ಹೂ ತಗೊಂಡು ಅವರಿಬ್ರು ದೇವಸ್ಥಾನದ ಒಳಗಡೆ ಹೋದ್ರು. ಚಿಚುಕಾಗೆ ಬೇಜಾನ್ ಮಾಡ್ಕೊಂಡಿದ್ದಾಗ ಅವಳ ಕಣ್ಣಿಂದ ಕಣ್ಣೀರ್ ಬರ್ತಾ ಇತ್ತು. ಟುನಿ ಅವಳನ್ನ ಸಮಾಧಾನ ಮಾಡಿದ್ಲು. ಚಿಚು, ಅಳ್ಬೇಡ ಚಿಚು, ನಿನ್ ವ್ಯಾಪಾರ ನಡಿಬೇಕು ಅಂತಾನೆ ಹೂ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟೆ. ಇಲ್ಲಾಂದ್ರೆ ಬಂದ ಕೋಪಕ್ಕೆ ನಾನು ಅವ್ರಿಗೆ ಹೂನೇ ಕೊಡ್ತಾ ಇರ್ಲಿಲ್ಲ. ಹಾಗೆ ದಿನಗಳು ಹೋಗ್ತಾ ಇತ್ತು. ಟುನಿಗುಬ್ಬಚ್ಚಿಯ ಪ್ರೋತ್ಸಾಹದಿಂದ ಚಿಚುಕಾಗೆಯ ವ್ಯಾಪಾರನೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು.
ಊರಿನವರು ಎಲ್ರೂ ಚಿಚುಕಾಗಿಯ ಒಳ್ಳೆ ಗುಣ ನಿಯತ್ತೋ ಎಲ್ಲಾನು ನೋಡಿ ಅವಳ ಹತ್ರನೇ ಹೋಗಿ ಹೂಗಳನ್ನ ತಗೊಳ್ತಿದ್ರು. ಆದ್ರೆ ಅದು ಚೋಟು ಹಾಗೂ ಲೂಸಿ ಇಬ್ರಿಗೂ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನೋಡಿದ್ಯಾ ಲೂಸಿ, ಆ ಚಿಚು ವ್ಯಾಪಾರ ಹೋಗ್ತಾ ಹೋಗ್ತಾ ಹೇಗ್ ಚೆನ್ನಾಗಿ ನಡೀತಾ ಇದೆ ಅಂತ. ಆದ್ರೆ ನಮ್ಮಂತ ಶ್ರೀಮಂತರು ಅಂದಗತಿಲು ಇರುವ ಈ ಊರಿನಲ್ಲಿ ಅವಳ ವ್ಯಾಪಾರ ಚೆನ್ನಾಗಿ ನಡಿಬೋದಾ ಹೇಳು? ನಾನ್ ಕೂಡ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಚೋಟು. ನಮ್ಮೂರಿನ ಮುಖ್ಯಸ್ಥರಿದ್ದಾರಲ್ವಾ, ಮಹಿಹದ್ದು, ಅವ್ರು ನಾವ್ ಏನ್ ಹೇಳಿದ್ರು ಕೇಳ್ತಾರೆ ಅಲ್ವಾ, ಅವ್ರ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋಣ. ಹಾಗಂತ ಹೇಳಿ ಲೂಸಿ ಹಾಗೂ ಚೋಟು ಇಬ್ರು ಮಹಿಹದ್ದನ್ನ ನೋಡಕ್ಕೆ ಹೋದ್ರು. ಮಹಿಹದ್ದು ತುಂಬಾನು ಕ್ರೂರವಾದವಳು, ಶ್ರೀಮಂತರ ಮಾತಿಗೆ ಮಾತ್ರ ಬೆಲೆ ಕೊಡವಳು. ಇಲ್ಲಿ ನೋಡಿ ಮಹಿ ಅವ್ರೆ, ನಮ್ಮ ದೇವಸ್ಥಾನದ ಹೊರಗಡೆ ಆ ಚಿಚು ಅಂಗಡಿ ಇಟ್ಕೊಂಡಿದ್ದಾಳಲ್ವಾ, ಅವಳ ಹತ್ರ ಹೂ ತಗೊಳಕ್ಕೆ ನಮಗೆ ಇಷ್ಟ ಇಲ್ಲ. ಅವಳು ಅಪಶಕುನ, ಅವಳು ನಮ್ಮೂರಲ್ಲಿದ್ರೆ ಊರಿಗೆ ಒಳ್ಳೇದಲ್ಲ. ಮಹಿಹದ್ದು ಅದನ್ನ ಕೇಳಿ, ಓ ಹಾಗಂತೀರಾ? ನಾನು ನೋಡ್ತಾ ಇದ್ದೆ, ಅವಳ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಲ್ವಾ. ಸರಿ, ಊರಿನ ಒಳ್ಳೇದಕ್ಕೋಸ್ಕರ ಅವಳನ್ನ ಊರ್ ಬಿಟ್ಟು ಹೊರಗಡೆ ಕಳಿಸ್ಬಿಡ್ತೀನಿ. ಹಾಗಂತ ಹೇಳಿ ಮಹಿಹದ್ದು ಮರುದಿನ ಬೆಳಗ್ಗೆ ಚಿಚು ಅಂಗಡಿಗೆ ಹೋಗಿ ಅವಳನ್ನ ಈ ಊರು ಬಿಟ್ಟು ಹೋಗುವಂತ ಹೇಳಿದ್ಲು. ಚಿಚುಕಾಗೆ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಸರಿ, ತುನಿಗುಬ್ಬಚ್ಚಿ ಅವಳಿಗೋಸ್ಕರ ಎಷ್ಟೇ ಮಾತಾಡಿದ್ರು ಮಹಿ ಕೇಳಿಸ್ಕೊಳ್ಳಿಲ್ಲ. ಬೇರೆ ದಾರಿ ಇಲ್ದೆ ಪಾಪ ಚಿಚುಕಾಗಿ ಅವಳ ವ್ಯಾಪಾರನ ಬಿಟ್ಬಿಟ್ಟು ಆ ಊರನ್ನೇ ಖಾಲಿ ಮಾಡಿ ಹೋದ್ಲು. ಹಾಗೆ ಚಿಚು ಬೇರೆ ಊರಿಗೆ ಬಂದ್ಲು. ಇಲ್ಲಿವರೆಗೂ ಅವಳು ಸಂಪಾದನೆ ಮಾಡಿದ ಹಣದಲ್ಲಿ ಆ ಊರಿನಲ್ಲಿ ಒಂದು ದೊಡ್ಡ ಹೊಲನ ತಗೊಂಡ್ಲು. ಆದ್ರೆ ಅದರಲ್ಲಿ ಏನ್ ಹಾಕೋದು ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ. ಆವಾಗ್ಲೇ ಆ ಕಡೆ ಕುಹು ಬಾತು ಬಂತು. ಏನಮ್ಮ, ಈ ಹೊಲನ ನೀವು ತಗೊಂಡಿದ್ದೀರಾ? ಒಳ್ಳೇದಾಯ್ತು. ಈ ಮಣ್ಣಿಗೆ ಬಲ ತುಂಬಾ ಜಾಸ್ತಿ, ಆದ್ರೆ ಇಷ್ಟು ವರ್ಷದಿಂದ ಯಾರು ಇದನ್ನ ಉಪಯೋಗ ಮಾಡ್ಕೊಳ್ಳೇ ಇಲ್ಲ. ಹೌದಾ? ಆದ್ರೆ ಇದ್ರಲ್ಲಿ ಏನ್ ಹಾಕೋದು ಅಂತ ಅರ್ಥ ಆಗ್ತಾ ಇಲ್ಲ. ನಾನೊಂದು ಸಲಹೆ ಕೊಡ್ಲಾ? ನಮ್ಮ ಅಜ್ಜ ಹೇಳೋರು, ಆ ಕಾಲದಲ್ಲಿ ಈ ಹೊಲದಲ್ಲಿ ದೊಡ್ಡ ದೊಡ್ಡ ಕಲ್ಲಂಗಡಿ ಎಲ್ಲ ಬೆಳೀತಂತೆ. ನೀವು ಕೂಡ ಆ ಕಲ್ಲಂಗಡಿನ ಹಾಕಿ ನೋಡಿ, ನಿಮ್ಮ ಅದೃಷ್ಟ ಚೆನ್ನಾಗಿದೆಯಾ ಏನೋ. ಹಾಗಂತ ಕುಹುಬಾತು ಹೇಳಿದನ್ನ ಕೇಳಿ ಚಿಚುಕಾಗಿ ಸರಿಯಂತ ಆ ಹೊಲದಲ್ಲಿ ಕಲ್ಲಂಗಡಿನ ಬೆಳೆಸದ್ಲು. ಹಗಲು ರಾತ್ರಿ ಅವಳು ಕಷ್ಟಪಟ್ಟು ಹೊಲನ ನೋಡ್ಕೊಂಡ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಆ ಹೊಲದಲ್ಲಿ ಒಂದು ಆಶ್ಚರ್ಯ ನಡೀತು. ಅದೇನು ಅಂದ್ರೆ ಕಲ್ಲಂಗಡಿ ಹಣ್ಣುಗಳು ಸಾಧಾರಣ ಸೈಜಲ್ಲಿ ಇಲ್ಲದೆ ದೊಡ್ಡ ದೊಡ್ಡ ಮನೆಗಳ ತರ ದೊಡ್ಡ ಸೈಜಲ್ಲಿ ಇತ್ತು. ಅದನ್ನು ನೋಡಿದ ಚಿಚುಕಾಗಿ ತುಂಬಾ ಆಶ್ಚರ್ಯನೂ ಪಟ್ಲು, ತುಂಬಾ ಸಂತೋಷನೂ ಪಟ್ಲು. ಆವಾಗ ಚಿಚು ಅವಳ ಮನ್ಸಲ್ಲಿ, ಅಯ್ಯೋ, ಇಷ್ಟು ದೊಡ್ಡ ಕಲ್ಲಂಗಡಿ ಹಣ್ಣನ್ನ ಯಾರಿಗ್ ಮಾರೋದು, ಯಾರ್ ಕೇಳ್ತಾರೆ? ಹಾಗಂತ ಚಿಚು ಯೋಚನೆ ಮಾಡ್ತಾ ಇದ್ದಾಗ ದೂರದಲ್ಲಿ ಒಂದು ಪಕ್ಷಿ ಕುಟುಂಬ ಮರದ ಕೆಳಗಡೆ ವಾಸ ಮಾಡ್ತಾ ಇತ್ತು. ಅದನ್ನು ನೋಡಿದಾಗ ಚಿಚುಕಾಗಿಗೆ ಒಂದೊಳ್ಳೆ ಆಲೋಚನೆ ಬಂತು. ಈ ಕಲ್ಲಂಗಡಿ ಹಣ್ಣುಗಳನ್ನ ಮನೆಯಾಗಿ ಬದಲಾಯಿಸಿದ್ರೆ ಹೇಗಿರುತ್ತೆ? ಹಾಗಂತ ಚಿಚು ಅಂದ್ಕೊಂಡು ಅಲ್ಲಿದ್ದ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣನ್ನ ಮನೆ ತರ ಬದಲಾಯಿಸಿದ್ಲು. ಆ ಮನೆ ನೋಡಕ್ಕೆ ನಿಜವಾಗ್ಲೂ ತುಂಬಾನೇ ಅಂದವಾಗಿತ್ತು. ಮನೆಯೊಳಗಡೆ ತಂಪಾಗಿತ್ತು, ವಿಶಾಲವಾದ ಜಾಗ ಬೇರೆ. ಆ ಮನೇನ ನೋಡಿ ಚಿಚು ತುಂಬಾನು ಸಂತೋಷ ಪಟ್ಲು. ಆ ಊರಿನಲ್ಲಿ ಮನೆ ಇಲ್ಲದೆ ಕಷ್ಟಪಡುವ ಬಡವರಿಗೆ ಕಮ್ಮಿ ಬೆಲೆಗೆ ಆ ಮನೇನ ಮಾರದ್ಲು. ಹಾಗೆ ಚಿಚುಕಾಗಿ ಸುಮಾರು ಕಲ್ಲಂಗಡಿ ಮನೆಗಳನ್ನ ಮಾರಿ ತುಂಬಾ ದೊಡ್ಡ ಶ್ರೀಮಂತೆಯಾದ್ಲು. ಆ ಊರಿಗೆ ಕಲ್ಲಂಗಡಿ ಹಣ್ಣು ಲೋಕ ಅಂತ ಹೆಸರು ಕೂಡ ಬದಲಾಯಿಸಿದ್ಲು. ಹೀಗಿರುವಾಗ ದಿನಗಳು ಹೋಗ್ತಾ ಹೋಗ್ತಾ ಮಳೆಗಾಲ ಶುರುವಾಯ್ತು. ಅವಳು ಬಾಳ್ತಾ ಇದ್ದ ಹಳೆ ಊರಿನಲ್ಲಿ ಮಳೆಯಿಂದ ಪ್ರವಾಹ ಬಂತು. ಆದ್ರಿಂದ ಆ ಊರಿನಲ್ಲಿರುವ ಎಲ್ಲ ಪಕ್ಷಿಗಳ ಮನೆಗಳು ಕೂಡ ಆ ಪ್ರವಾಹದಲ್ಲಿ ಹೊಡ್ಕೊಂಡು ಹೋಗ್ಬಿಡ್ತು. ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಅವ್ರ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಪಕ್ಕದೂರಾದ ಕಲ್ಲಂಗಡಿ ಲೋಕಕ್ಕೆ ಬಂದ್ರು. ಅವರ ಹಿಂದ್ಗಡೆನೆ ಮಹಿಹದ್ದು, ಚೋಟಿಗಿಳಿ, ಲೂಸಿ ಪಾರಿವಾಳ ಕೂಡ ಬಂದ್ರು. ಅವರು ಎಲ್ರು ಕೂಡ ಒಂದು ಮರದ ಕೆಳಗಡೆ ಮಳೆ ಬರ್ತಾ ಇದೆ ಅಂತ ನಿಂತ್ಕೊಂಡಿದ್ರು. ಶ್ರೀಮಂತರ ಗರ್ವ ಎಲ್ಲಾನು ಹೋಗಿತ್ತು, ಯಾಕಂದ್ರೆ ಅವ್ರ ಹತ್ರ ಇದ್ದ ಎಲ್ಲಾನು ಕಳ್ಕೊಂಡಿದ್ರು. ಹೀಗಿರುವಾಗ ಒಂದು ಪಕ್ಷಿ ಅವರಿಗೋಸ್ಕರ ಬಿಸಿ ಬಿಸಿ ಆಹಾರನ ತಗೊಂಡ್ ಬಂದ್ಲು. ಈ ಯಾರಮ್ಮ ನೀವು? ನಮ್ಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದೀರಾ? ಆವಾಗ ಆ ಪಕ್ಷಿ ದೂರದಲ್ಲಿದ್ದ ಕಲ್ಲಂಗಡಿ ಹಣ್ಣು ಮನೆಯನ್ನ ತೋರಿಸ್ತು. ಆ ಮನೆಯೊಳಗಡೆ ಚಿಚುಕಾಗೆ ನಿಂತ್ಕೊಂಡಿದ್ಲು. ಚಿಚುನ ನೋಡಿ ಎಲ್ಲರಿಗೂ ಮುಖ ಒಂಥರ ಆಗ್ಬಿಡ್ತು. ಅವ್ರಿಗೆ ಏನ್ ಮಾಡುದು ಅಂತ ಅರ್ಥ ಆಗದೆ ನಾಚಿಕೆಯಿಂದ ತಲೆ ಬಗ್ಗಿದ್ರು. ಆವಾಗ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಅವ್ರ ಮೇಲೆ ಅವಳಿಗೆ ಕೋಪ ಏನೂ ಇಲ್ಲ. ಅವ್ರನ್ನ ನೋಡಿ ಅವಳು ಬೇಜಾರ್ ಮಾಡ್ಕೊಂಡ್ಲು. ಅವಳು ಟುನಿ ಹತ್ರ ಮೊದ್ಲು ಬಂದ್ಲು. ಟುನಿ, ನಿನ್ನ ಇಲ್ಲಿ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಬಾ, ನೀವಿಬ್ರು ನನ್ ಮನೆಗೆ ಬನ್ನಿ. ಹಾಗಂತ ಹೇಳಿ ಚಿಚು ತಿರುಗಿ ಚೋಟು ಹಾಗೂ ಲೂಸಿ ಎಲ್ಲರನ್ನ ನೋಡಿದಾಗ ಅವರೆಲ್ಲರೂ ಅವ್ರು ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡು ಚಿಚುಕಾಗಿಯ ಕಾಲಲ್ಲಿ ಬೀಳಕ್ಕೆ ಹೋದ್ರು. ಚಿಚು, ನಮ್ಮನ್ನ ಕ್ಷಮಿಸ್ಬಿಡು. ನಿನ್ನ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಊರಿಂದ ಹೊರಗಡೆ ಹಾಕಿದ್ವಿ ಅಲ್ವಾ, ಅದಕ್ಕೆ ಆ ಪ್ರಕೃತಿ ನಮಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದೆ. ಹೌದು ಚಿಚು, ನಿನ್ನ ಬಣ್ಣಕ್ಕೆ ನಾವು ಮುಖ್ಯತ್ವ ಕೊಟ್ವಿ. ಆದ್ರೆ ಬಣ್ಣಕ್ಕಿಂತ ನಿನ್ನ ಮನಸ್ಸು ಚಿನ್ನ ಅನ್ನೋದನ್ನ
ನಾವೆಲ್ಲರೂ ಇವಾಗ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಂತ ಅವ್ರು ಎಲ್ರು ಹೇಳಿದಾಗ ಚಿಚುಕಾಗೆ ಏನು ಹೇಳಿಲ್ಲ. ಅವಳು ಹಳೆದನ್ನೆಲ್ಲ ಮರೆತು ಅವರನ್ನ ಸಮಾಧಾನ ಮಾಡಕ್ಕೆ ನೋಡಿದ್ಲು. ಆವಾಗ ಚಿಚು ಅವ್ರು ಎಲ್ಲರ ಹತ್ರ, ಎಲ್ಲ ನಡೆದಾದ ಮೇಲೆ ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು? ಇವಾಗ ನೀವೆಲ್ಲರೂ ನನ್ನ ಅತಿಥಿಗಳು, ನನ್ನ ಊರಿಗೆ ಬಂದಿದ್ದೀರಾ. ಬನ್ನಿ, ನಿಮ್ಮೆಲ್ಲರಿಗೂ ನನ್ನ ಹತ್ರ ಮನೆ ಇದೆ, ಎಲ್ಲರೂ ಅಲ್ಲೇ ಇರ್ಬೋದು. ಅಲ್ಲಿ ನೋಡಿ ನನ್ನ ಮನೆಗಳು ಹೇಗಿದೆ ಅಂತ. ಹಾಗಂತ ಹೇಳಿ ಚಿಚುಕಾಗೆ ಕಲ್ಲಂಗಡಿ ಹಣ್ಣು ಮನೆಗಳನ್ನ ತೋರಿಸಿದ್ಲು. ಆ ಮನೆಗಳನ್ನ ನೋಡಿ ಅವರು ಆಶ್ಚರ್ಯಪಟ್ರು. ಹಾಗೆ ಕೆಲವು ದಿನಗಳಲ್ಲಿ ಪ್ರವಾಹದ ನೀರೆಲ್ಲ ಹೋಯ್ತು. ಆವಾಗ ಚೋಟು, ಲೂಸಿ, ಮಹಿ 3 ಜನನು ಅವ್ರ ಹತ್ರ ಇದ್ದ ಸ್ವಲ್ಪ ಹಣನ ಚಿಚು ಹತ್ರ ಕೊಟ್ಟು, ಚಿಚು, ಮನೆ ಬಾಡಿಗೆಗೆ ಬಿಟ್ಟಿದ್ದಕ್ಕೆ ನಾವು ಹಣ ಕೊಡ್ತಿಲ್ಲ. ನಾವು ಮಾಡಿದ ತಪ್ಪಿಗೆ ಕೊಡ್ತಾ ಇದ್ದೀವಿ. ನಿನ್ನಂತ ಗೆಳತಿ ಸಿಕ್ಕಿದ್ದಕ್ಕೆ ನಾವೆಲ್ಲರೂ ಅದೃಷ್ಟ ಮಾಡಿರ್ಬೇಕು. ಹಾಗಂತ ಅವರು ಚಿಚುನ ಮೆಚ್ಕೊಂಡಿದ್ದನ್ನ ನೋಡಿ ಚಿಚು ತುಂಬಾನು ಸಂತೋಷಪಟ್ಲು.